ಹಳ್ಳಿಗಳಲ್ಲೆಲ್ಲ ಹೋಗ್ತಿದೀವಿ ನೋಡಿ, ಮನೆಯೆಲ್ಲ ಯಾವ ಥರ ಇದಾವಂತ ಇಲ್ಲಿ. ಸೂಪರ್ ಏನೋ ಕಡೀತು, ಅದು ಗೊತ್ತಾಗ್ತಿಲ್ಲ ನೋಡಿ. ಅದ್ರ ಜೊತೆ 3 ಜನ ಹುಡುಗಿದೀವಿ. ಅಪ್ಪ ಹೋಗ್ತೀವಿ, ಹುಷಾರಾಗಿರ್ಬೇಕು. ಅರ್ಧ ಹತ್ಕೊಂಡು ಬಂದಿದೀವಿ ಅಂದರೆ ಒಂದು 300 ಸ್ಟೆಪ್ಸ್ ಮೇಲೆ ಹತ್ಕೊಂಡು ಬಂದಿದೀವಿ. ಎಲ್ಲ ಒಂಥರ ಆಗಿದೆ, ಬಿಸಿಲು. ಬೈಕ್ ಎಷ್ಟಿದಾವೆ ಟ್ರಿಪ್ಪಿಗೆ ಬಂದಿರೋದು. ನೋಡೋಣ ಯಾವ ಥರ ಇದೆ ಅಂತ. ಥರ ಸ್ವೀಟ್ ಥರ ಇದೆ ಅಲ್ಲ ಇದು. ಕಾಫಿ ತೋಟ ಎಲ್ಲ ನೋಡ್ಕೊಂಡ್ವಿ. ರೋಡ್ ಫುಲ್ ಸಿಂಗಲ್ ಇದೆ. ಇಲ್ಲಿ ಆನೆ ಕೂಡ ಓಡಾಡ್ತಾವಂತ ಹೇಳಿದ್ರು. ಇವಾಗ ಹೋಗಿ ಆರೋದಂದೆ ನೋಡಿ, ವ್ಯೂ ಹೆಂಗೆ ಕಾಣ್ತಿದೆ. ಇಲ್ಲಿ ಕೈಯೆಲ್ಲ ಇಲ್ಲಿ ಇಟ್ಟು ಕಾಲಿಟ್ಟು ಇಳಿಬೇಕು. ಆಗಿದೀವಿ ಇವಾಗ ಹೋಗಕ್ಕೆ. ಅವ್ನು ನಮ್ಮ ಫ್ರೆಂಡ್ ಇಲ್ಲೇ ವ್ಯೂ ಯಾವ ಥರ ಕಾಣ್ತಿದೆ ಅಂತಂದು ತಾನಂತ. ಬಾ ನಿಜ ವಿಡಿಯೋ ಮಾಡಿ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀವಿ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಯೂಟ್ಯೂಬಲ್ಲಿ. ಇದು ಯೂಟ್ಯೂಬಲ್ಲಿ ಬರುತ್ತೆ ವಿಡಿಯೋ. ಓಕೆ, ಆಫ್ ಮಾಡಿ. ಇವಾಗ ಎದ್ದಿದ್ದೀವಿ. ಎಲ್ಲ ಹಿಡ್ಕೊಂಡು ತೋರಿಸ್ತಂಗಾರ ಬ್ರಷ್ ಮಾಡ್ತಿದ್ದೀನಿ. ಬ್ರಷ್ ಮಾಡ್ಕೊಂಡು ಬ್ರಷ್ ತೋರಿಸ್ಲಿಲ್ಲ. ರೆಡಿ ಆಗಿಬಿಟ್ಟು ಸಿಗ್ತೀವಿ ಹೋಗ್ಬೇಕಾದ್ರೆ ಸೀದಾ. ಇವನು ಇವಾಗ ಎದ್ದಿದ್ದಾನೆ ನೋಡ್ರಿ, ಹೊಸ ಹೊತ್ತು ಎದ್ದೇಳಿಸು. ನಾನು ಫುಲ್ ಫಾಸ್ಟ್ ಇದ್ದೀನಿ. ಉಳ್ಳಾಗಡ್ಡಿ ಮಿಶಿಕಾಯಿ ಐಟಮ್ ರೆಡಿ ಆದ್ವಿ. ಇವಾಗ ರೆಡಿ ಆಗಿದ್ದೀವಿ, ಹೋಗ್ಬೇಕು. ನಮ್ಮ ಹುಡುಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊತಿದ್ದಾನೆ. ಎಲ್ಲಿಗೆಲ್ಲ ಹೋಗೋದು ಇವಾಗ? ಡೋರ್ ತೆಗಿತೀನಿ. ಬರ್ರ 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 ಬರ್ರ. ನಿಮಗೆ ಹೊಸ್ದಾಗಿ ನಾನು ಇವತ್ತು ನೋಡ್ತಿದ್ದೀನಿ ಕಾಫಿ ಬೀಜನ ನೋಡಿ ಥರ ಇದೆ ಅಂತ. ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದರಿಂದ ನಮಗೆ ಕೇಳೋಣ ಅಂತ ಮುಂದೆ ಹೋಗ್ತಿದ್ದೀವಿ. ಇವಾಗ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ಹೋಗಿಂದ ಮಾತಾಡೋಣ. ಇವಾಗ ನಾವು 3 ಹೋಗ್ತಿದ್ದೀವಿ. ಮತ್ತು ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಮುಂದೆ, ವಿಠಲ್ ಅಂತ. ಅವ್ನು ಪಿಕಪ್ ಮಾಡಕ್ಕೆ ಹೋಗ್ತಿದ್ದೀವಿ. ನೋಡ್ತಿರ್ಬೋದು ನಮ್ಮ ಫ್ರೆಂಡ್ ಅಲ್ಲಿ ಬರ್ತಿದ್ದಾನೆ. ಅದು ಇನ್ನೊಬ್ಬ ಇದ್ದಾನೆ, ಅವನ್ನ ಕರ್ಕೊಂಡು 4 ಜನ ಹೋಗೋದು ಟೋಟಲ್ ಆಗಿ. ವ್ಯೂ ಎಲ್ಲ ಹಿಂಗಿದೆ. ಹಳ್ಳಿಗಳಲ್ಲೆಲ್ಲ ಹೋಗ್ತಿದ್ದೀವಿ, ಈ ಥರ ಜಾಗಗಳಲ್ಲೆಲ್ಲ ಹೋಗ್ತಿದ್ದೀವಿ. ನಮ್ಮ ಫ್ರೆಂಡ್ ಕರ್ಕೊಂಡು ಬರೋಕ್ಕೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ ಯಾರೋ ಅಂತಂದು. ನೋಡಿ ಮನೆಯೆಲ್ಲ ಯಾವ ಥರ ಇದಾವಂತ ಇಲ್ಲಿ. ಸೂಪರಾಗಿ ಕಟ್ಸಿದ್ದಾರೆ ಮನೆಗಳೆಲ್ಲ. ಫ್ರೆಂಡ್ ಅವ್ರು ಬಂದರೆ ಕರ್ಕೊಂಡು ಹೋಗ್ಬೇಕು. ಇವಾಗ ಹೋಗ್ತಿದ್ದೀವಿ, ಸೀದಾ ಹೋಗೋದೊಂದೇ. ಹಾಂ, ಇಲ್ಲಿದ್ದ ಒಂದು 25 ಕಿಲೋಮೀಟ್ರ್ ಆಗುತ್ತೆ, 20 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗಿ ಸಿಗೋಣ. ಓಕೆ, ನೋಡ್ತಿರ್ಬೋದು ರೋಡ್ ಹೆಂಗಿದೆ ನೋಡಿ. ಫುಲ್ ಸಿಂಗಲ್ ರೋಡ್, ಮೋಡನೇ ಕಾಣ್ತಿಲ್ಲ. ಆಕಾಶ ಕಿರಣಗಳು ನೆಲಕ್ಕೆ ಸೋಕಿ ನೆಲ ಇಲ್ಲ, ಒಂಥರ ಆಗಿದೆ. ಯಾವ ಥರ ಅಂದರೆ ನಮ್ಮ ಕನ್ನಡ ಅಷ್ಟೊಂದು ಗೊತ್ತಿಲ್ಲ, ಹೇಳ್ತೀವಿ ಮುಂದೆ ಯಾವ ಥರ ಅಂತ. ಬರ್ತಿರ್ಬೇಕು ನೀವು ಈ ಕಡೆ. ನಮ್ಮ ಫ್ರೆಂಡ್ ಇದ್ದಾನೆ, ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರು. ಇವಾಗ ಮಲ್ಲಳ್ಳಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಇನ್ನೊಂದು 3 ಕಿಲೋಮೀಟ್ರ್ ಇದೆ. ಇಲ್ಲಿ ಯಾಕೆ ಬಂದಿದ್ದೀವಿ, ಇಲ್ಲೊಂದು ಮನೆ ಹತ್ರ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹೇಳ್ತೀನಿ ಆಮೇಲೆ. ಓಕೆ, ನಿಜ ಫಾಲ್ಸ್ ಹತ್ರ ಬಂದಿದ್ದೀವಿ. ಅಲ್ಲಿದೆ ಫಾಲ್ಸ್, ಹೋಗ್ಬೇಕು. ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬಟನ್ ಯಾಕೆ ಬಿಚ್ಚಿದ್ದೀನಪ್ಪ ಅಂದರೆ ನೋಡ್ತಿರ್ಬೋದು, ಏನೋ ಕಡೀತು, ಅದು ಗೊತ್ತಾಗ್ತಿಲ್ಲ ನೋಡಿ ಯಾವ ಥರ ಆಗಿದೆ ಅಂತ. ಬೈಕ್ ಫುಲ್ ಉರಿತಿದೆ. ಏನು ಬೇಕೋ ಅದು ಮಾತಾಡಬೇಡ್ಲೆ, ಸ್ವಲ್ಪ ವೀಡಿಯೋ ಮಾಡ್ಕೋತಿದ್ದೀನಿ. ಹಾಕೋಣ. ಹೆಜ್ಜೆ ಬೀದಿಲಿ ಹೋಗೋದು ಬಿಟ್ಟು ಇವಾಗ ಒಳಗಡೆ ಹೋಗ್ತಿದ್ದಾವು. ಆನೆಗಳಂದ್ರೆ ಬೇರೆ ಅನ್ಕೊಳಕ್ ಹೋಗ್ಬೇಡಿ, ನಾವೇ ಇರೋದು. ತಡಿ, ಇವಾಗ ಕ್ಯಾಮ್ರಾ ರಿವರ್ಸ್ ಮಾಡ್ತೀನಿ ತಡ್ರಿ. ಇಲ್ಲಿ ಒಳಗಡೆ ಪ್ಲೇಸ್ ಇದೆ, ಹೋಗ್ತಿದ್ದೀವಿ. ಇವಾಗ ಮೇನ್ ರೋಡ್ಗೆ ಬಂದು ನೋಡೋ, ಮತ್ತು ಹೊರಗೆ ಹೋಗಿ ಯಾಕೆ ಬರಕ್ಕೆ ಹೋಗ್ತೀಯ? ಹಾಂ, ನಾವು ಹೊಸ್ದಾಗಿ ಬಂದವ್ರು ಕರ್ಕೊಂಡು ಬರ್ತಿದ್ದೀವಿ ನಿಮಗೆ. ಎಲ್ಲೆಲ್ಲಿ ಬೇಕೋ ಅಲ್ಲಿ ಓಡಾಡ್ತಿದ್ದೀವಿ ನೋಡಿ. ನಾನು ಜೋರು ಹೋಗ್ತೀನಿ ಇವಾಗ. ನಮ್ಮ ಫ್ರೆಂಡ್ಸ್ ಎಲ್ಲ ಮೆಲ್ಲಕ್ಕೆ ಬರ್ರಿ, ನೀವು ಹೆದರ್ಬೇಡ್ರಿ. ಹಾಂ, ಬರ್ತಿದ್ದೀವಿ. ಒಂದು ಬ್ಯಾಗ್ ಇದೆ, ಅದ್ರ ಜೊತೆ 3 ಜನ ಹುಡುಗಿದೀವಿ. ಅಪ್ಪ ಹೋಗ್ತೀವಿ, ಫುಲ್ ಹುಷಾರಾಗಿರ್ಬೇಕು. ಅದಕ್ಕೆ ಇನ್ನೊಬ್ರು ನೋಡಿ ನಗ್ಬಾರ್ದು ಅನ್ನೋದು ಇದಕ್ಕೆ. ಫಾಲ್ಸ್ ಏನೋ ಚೆನ್ನಾಗಿದೆ, ಬಟ್ ನೀರು ಕಡಿಮೆ ಇದೆ. ಕರೆಕ್ಟ್ ಟೈಮ್ ಅಂದರೆ ನವೆಂಬರಲ್ಲಿ ಬರ್ಬೇಕು ನೋಡಿ. ಏನಂತಿಲ್ಲ ಮಹೇಶ್, ಮಾತಾಡಿ. ಎದರ್ತಿದ್ದಾನೆ ಅವನು ನೋಡಿ. ನೀರು ಹರ್ಕೊಂಡು ಅಲ್ಲಿವರೆಗೂ ಹೋಗ್ತಿದೆ. ಅರ್ಧ ಹತ್ಕೊಂಡು ಬಂದಿದ್ದೀವಿ ಅಂದರೆ ಒಂದು 300 ಸ್ಟೆಪ್ಸ್ ಮೇಲೆ ಹತ್ಕೊಂಡು ಬಂದಿದ್ದೀವಿ. ಫುಲ್ ಅಪ್ಪಿದೆ, ಆಗ್ತಿಲ್ಲ, ಸಾಕಾಗಿದೆ, ನಿಂತ್ಕೊಂಡಿದ್ದೀವಿ. ಏನಮ್ಮ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್?
ಎಕ್ಸ್ಪೀರಿಯನ್ಸ್ ಏನು ಹೇಳ್ತೀಯ? ಸಾಕಾಗೈತೆ, ಬನ್ನಿ ಬರ್ಬೋದು. ಏನೋ ಮುಂಚೆ ಏನಂತ ನಮಗೆ ಇದು ಹೊಸದಲ್ಲ, ತುಂಬ ಸಲ ಬಂದಿದ್ದೀವಿ. ನಾವು ಹಂಗೆ ನಿಧಾನಕ್ಕೆ ಹೋಗ್ಬಿಡ್ತೀವಿ. ನಾವು ಬರ್ತೀವ ನಿಧಾನಕ್ಕಿಗೆ. ಒಂದ್ಸಲಿ ಇಳಿದ ಬರೋ ಅಷ್ಟರಲ್ಲಿ ನೋಡಿ ಬೆವ್ತು ನೀರಾಗ್ಬಿಟ್ವಿ. ಸಾಕಾಯ್ತು, ಸ್ವಲ್ಪ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಇವಾಗ ನೆಕ್ಸ್ಟ್ ಹೋಗ್ತಿರೋದು ಮುಖಮನೆ ಫಾಲ್ಸ್ಗೆ. ಅಲ್ಲಿ ಹೋಗಿನ ತೋರಿಸ್ತೀವಿ ವ್ಯೂ ಹೆಂಗಿದೆ. ಫಾಲ್ಸಲ್ಲಿ ಈಜಾಡ್ಬೋದಂತೆ. ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ಬರೋಣ, ತೋರಿಸ್ತೀನಿ ಬನ್ನಿ ನಿಮಗೆ. ಹಾಂ, ಏನೇನೋ ಮಾಡ್ತಾರೆ ನಮ್ಮ ಹುಡ್ರೆ. ಎಲ್ಲ ಒಂಥರ ಆಗಿದೆ ಬಿಸಿಲಲ್ಲಿ. ಟೈಮ್ ನೋಡಿ 1:50 ಆಗಿದೆ. ನಂದ್ರಲ್ಲಿ ಟೈಮ್ ಹಿಂಗೆ ಈ ಥರ ಇಟ್ಕೊಂಡಿದ್ದೀನಿ ಬಿಡಿ. ಊಟ ಮಾಡ್ತಿದ್ದೀವಿ, ಸ್ವಲ್ಪ ತಿಂದು ಹೋಗೋಣ. ಮತ್ತು ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡೋದಲ್ಲ, ಹಂಗಾಗಿ ಬಾರು ಮತ್ತು ಅಲ್ಲಿ ಹೋಗಿ ಸಿಗೋಣ. ಓಕೆ, ಕಾಯ್ತೀರಿ. ಬೈಕ್ ಎಷ್ಟಿದಾವೆ ಟ್ರಿಪ್ಪಿಗೆ ಬಂದಿರೋದು. ಯಾವಾಗ ಬರ್ತೀರೋ? ಹಾಂ, ಎಲ್ಲ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಬಂದಿದ್ದಾರೆ. ನೀವು ಯಾವಾಗ ಬರ್ತೀರಾ? ತಿನ್ರಲ್ಲ ಎಗಡಗಡ. ಬನ್ನಿ, ಇವಾಗ ಕಾಫಿ ತೋಟಕ್ಕೆ ಬಂದಿದ್ದೀವಿ. ಇವಾಗ ನಿಮ್ಗೆ ತೋರಿಸ್ತೀವಿ. ಅದು ಯಾರ್ದೋ ಗೊತ್ತಿಲ್ಲ ಕಾಫಿ ತೋಟ. ಕಾಫಿ ಬೀಜ ಯಾವ ಥರ ಇದೆ ಅಂತ. ಬಾರು ಎದ್ರದ ನಿಮ್ಗೆ ಬೇಕಿದ್ರೆ ಹೇಳಿ, ತೊಗೊಂಡು ಬರ್ತೀವಿ. ಏನ್ಲೇ ಮೈಸ್ ತೊಗೊಂಡು ಬರ್ತೀವಿ, ತಲೆ ಕೆಡಿಸ್ಕೊಡಿ. ಇದನ್ನು ಬಿಡಿಸಿಲ್ಲ, ಬಂದಿದೆ ಏನ್ಲೇ ಕಿರಣ, ಇದು ತಿಂದು ನೋಡೋಣ ಯಾವ ಥರ ಇದೆ ಅಂತ. ಒಂಥರ ಸ್ವೀಟ್ ಥರ ಇದೆ ಅಲ್ಲೇ ಇದು. ಕಾಫಿ ಅಂತೂ ಸ್ವೀಟೇ ಇರುತ್ತೆ. ಮತ್ತು ತಿನ್ನಂಗಿಲ್ಲ, ಬಟ್ ಬಾಯಲ್ಲಿ ಇಟ್ಕೊಳ್ಳೋ ಸ್ವೀಟ್ ಥರ ಅನ್ಸುತ್ತೆ. ತಗೊಳ್ಳೆ, ಟೇಸ್ಟ್ ಮಾಡಿ ನೋಡು. ಇವನ ಹತ್ರ ತೋರಿಸಿ. ಹಾಂ, ಹೆಂಗಿದೆ? ಇದೇ ಸ್ವೀಟ್ ಒಂದು ಸ್ವಲ್ಪ. ಹಾಂ, ಅಷ್ಟೇ, ಜಿಗಂಗಿಲ್ಲ. ಹಾಂ, ಮತ್ತು ಅಲ್ಲಿ ಹೋಗ್ತೀವಿ. ಫಾಲ್ಸ್ ಹತ್ರ ಹೋಗಿಂದೆ ನಿಮಗೆ ವೀಡಿಯೋ ಮಾಡ್ತೀವಿ. ವೀಡಿಯೋ ಮಾಡಿ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀವಿ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಯೂಟ್ಯೂಬಲ್ಲಿ. ಇದು ಯೂಟ್ಯೂಬಲ್ಲಿ ಬರುತ್ತೆ ವೀಡಿಯೋ. ಓಕೆ, ಆಫ್ ಮಾಡಿ. ಕಾಫಿ ತೋಟ ಎಲ್ಲ ನೋಡ್ಕೊಂಡ್ವಿ. ಇನ್ನು ಹೋಗ್ಬೇಕಾ? ನೆಕ್ಸ್ಟ್ ಎಲ್ಲಿಗೆಲ್ಲ ಕಿರಣ ಹೋಗೋದೆ? ನೋಡಿ, ಬೇಕಂದರೆ ಹೇಳಿ, ತೊಗೊಂಡು ಬರ್ತೀನಿ, ಮಿಸ್ ಮಾಡಲ್ಲ. ಓಕೆ, ಬೇಗ ಹೇಳಿ, ನಾವು ಇನ್ನೂ ಇಲ್ಲೊಂದು ವಾರ ಮೇಲೆ ಇರ್ತೀವಿ. ಹೇಳಿ, ನಮ್ಮ ಕಿರಣ್ ನಮ್ಮ ಫ್ರೆಂಡ್ ಕೂಡ ತೊಗೊಂಡು ಬಂದು ಕೊಡ್ತಾರೆ. ಹೋಗಿ ನೀರಲ್ಲಿ ನೆಗರದೆ ಆ ಕೆಲಸ. ಏನು ಕೆಲಸ ಇವಾಗ? ನೀರಲ್ಲಿ ಹೋಗಿ ಜಿಗಿಯೋದು. ಸ್ವಲ್ಪ ಇಲ್ಲಿ ನೋಡಿ ಹೇಳ್ಬೇಕಾ, ನೀನು ಕ್ಯಾಮ್ರಾ ನೋಡಿ ಮಾತಾಡ್ಬೇಕು. ಮಾಯಿ ನೆತ್ತೈತೆ ಹೆಂಗೆ ಹೋಗಿತೀವಿ ಅಂತ ನೋಡ್ಕೊಂಡು ಎಲ್ಲ ತೋರಿಸ್ತಿರ್ತೀವಿ. ಎಲ್ಲ ನೋಡಿ. ಲೆಟ್ಸ್ ರೈಟ್. ರೋಡ್ ಫುಲ್ ಸಿಂಗಲ್ ಇದೆ. ಈ ದಾರಿ ಫುಲ್ ಕ್ರಿಟಿಕಲ್ ಇದೆ. ಮಣ್ಣೆಲ್ಲ ದಾರಿಲೇ ಇದ್ದಾವೆ. ತುಂಬ ಹುಷಾರಾಗಿ ಬರಬೇಕು. ಹೇಳಕ್ಕೆ ಬರಲ್ಲ. ಇಲ್ಲಿ ಆನೆ ಕೂಡ ಓಡಾಡ್ತಾವಂತ ಹೇಳಿದ್ರು. ಆ ಕಡೆ ಹುಷಾರಾಗಿ ಬರಬೇಕು. ಯಾರಾದರೂ ಬರೋರಿದ್ದರೆ ನೋಡ್ತಿರ್ಬೋದು ನೀವು. ಇವಾಗ ಹೋಗ್ತಿದ್ದೀವಿ. ಬಂದು ಅಲ್ಲಿದ್ದ ಈ ಕಡೆ ಒಂದು ಇವಾಗೆಲ್ಲ ಆಲ್ರೆಡಿ ಒಂದು 8 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ. ನೋಡಿ ಯಾವ ಥರ ಕಾಣ್ತಿದೆ ನಿಮಗೆ. ನೋಡಿ, ಮೂಕದ ಮನೆ ಫಾಲ್ಸಿಗೆ ಬಂದಿದ್ದೀವಿ. ಇವಾಗ ಹೋಗಿ ಆರೋದಂದೆ ನೋಡಿ ವ್ಯೂ ಹೆಂಗೆ ಕಾಣ್ತಿದೆ ಅಂತಂದು. ಹೇಳು ಮಚ್ಚ, ಏನೇ? ಹಾಂ, ನೋಡಿ ಬರಂಗಿದ್ರೆ ನಮಗೆ ಇನ್ಫಾರ್ಮ್ ಮಾಡಿ, ನಾವು ತಿಳಿಸ್ತೀವಿ ಎಲ್ಲಿದೆ ಅಂತಂದು, ಎಷ್ಟೆಷ್ಟಾಗುತ್ತೆ ಅಂತಂದು. ಹಾಂ, ಅದೇ ಸುತ್ತರ್ಕೊಂಡು ಬರಬೇಕಾಗತ್ತೆ. ಮತ್ತು ರೂಟ್ ಕೂಡ ಅಷ್ಟೊಂದು ಸರಿ ಇಲ್ಲ. ಬೈಕ್ ಇದ್ರೆ ಚೆನ್ನಾಗಿ ಬಿಡಿ ಇಲ್ಲಿಗೆ ಬರೋಕ್ಕೆ. ನೋಡಿ ಎಲ್ಲ ಯಾವ ಥರ ಇದೆ. ಇಳಿದು ಹೋಗ್ಬೇಕಾ? ಹಾಂ, ಅಪ್ಪ ನೀರು ಕಡಿಮೆ ಇದೆ ಅಂತ. ಇರಲಿ ಬರ್ರಿ, ಪರವಾಗಿಲ್ಲ, ನಡೆಯುತ್ತೆ. ಯಾವ ಥರ ಇಳಿತಿದ್ದಾನೆ, ಇಳಿಯ ಕಷ್ಟಪಟ್ಕೊಂಡು ಬರ್ತಿದ್ದಾರೆ. ಏನೇಮ್ಮ ಏನು ಪಡ್ತಿ? ಕಷ್ಟಪಟ್ಕೊಂಡು ಬರ್ಬೇಕಿಲ್ಲ. ಅದೇ ನಿಳೆ ಬಿದ್ದೈತಿ. ಎಂಜಾಯ್ ಮಾಡ್ಬೇಕಂದ್ರೆ ಕಷ್ಟ ಇರ್ಬೇಕು. ಕಷ್ಟಪಟ್ವಿ ಅಲ್ವಾ, ಅಲ್ಲಿ ನೀರು ಇಳ್ಬೋದ್ವಲ್ಲ, ಮ್ಯಾಕಿದಂಗೆ ಆಗಲಿಲ್ಲ. ಕೈಯೆಲ್ಲ ಇಲ್ಲಿ ಇಟ್ಟು ಕಾಲು ಇಟ್ಟು ಇಳಿಬೇಕು ನಿಧಾನಕ್ಕೆ. ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ. ನೋಡಿ ಫಾಲ್ಸ್ ಯಾವ ಥರ ಕಾಣ್ತಿದೆ. ಇನ್ನೊಂದು ಸ್ವಲ್ಪ ನಾವು ಅಲ್ಲಿರ್ತೀವಿ. ಅಲ್ಲಿಂದ ವೀಡಿಯೋ ಮಾಡೋಕ್ಕಾಗುತ್ತಿಲ್ಲ. ಮಾಡ್ತಾರಾ? ಹಾಂ, ದೋಸ್ತ ಈ ಸೈಡಲ್ಲಿ ನೀನು ನಮ್ದು ಹಂಗಾರೆ ವೀಡಿಯೋ ಮಾಡಿಬಿಡಪ್ಪ. ನೀನು ಏನು ಲೇಕಣ ತೆಗಿಯಪ್ಪ, ವೀಡಿಯೋ ತೆಗಿ ಅಂತ. ಏನು ಮಾಡಿದ್ದೀಯ? ಏನು ಮಾಡೋದೇ ನೀನು? ಆಗಿದ್ದೀವಿ ಇವಾಗ ಹೋಗೋಕ್ಕೆ. ಅವ್ನು ನಮ್ಮ ಫ್ರೆಂಡ್ ಬರಲ್ಲಂತ, ಅವ್ನು ವೀಡಿಯೋ ಮಾಡ್ತಾನೆ. ನೋಡಿ ಅಲ್ಲಿ ಹೋಗಿನ ವೀಡಿಯೋ ಮಾಡ್ತಾನೆ, ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀವಿ. ಏನಪ್ಪ ಸಿಗೋಣ ಅಲ್ಲಿ ಹೋಗಿನ.
ನಮ್ಮ ಹುಡುಗ ಅಂತ ನೋಡಿ ಅರೆ ಹಾಕ ನೀನು ನಮ್ಮ ಹುಡುಗ ಬರಲ್ಲ ಹಾಕ ಆರ್ರಿ ನೋಡಿದ್ರಲ್ಲ ಹಿಂಗೆ ಹಾರಿದ್ವಿ. ನಾನು ಹಾರ್ತಿದ್ದೆ, ಫೋನ್ ಇದೆ ನನ್ನ ಕೈಯಲ್ಲಿ. ಅಣ್ಣ ಹಾಕ್ತಿ ಅಣ್ಣ, ಇನ್ನೇನೋ ಬದಾಡ್ತೀಯ? ಹೇಳ್ತಲ್ಲ ವಾಟರ್ ಫಾಲ್ಸ್ ಅಲ್ಲಿ ಇದೀವಿ ಕರೆಕ್ಟಾಗಿ. ಇವಾಗ ಹಿಂಗೆ ಹೇಳ್ತಲ್ಲ ಮೂಕನ್ ಮನೆ ವಾಟರ್ ಫಾಲ್ಸ್ ಅಲ್ಲಿ ಇದೀವಿ ಅಂತ ನೋಡಿ. ಫೋನ್ ಇಲ್ಲಿವರೆಗೂ ತೊಗೊಂಡು ಬಂದಿದ್ವಿ, ಅಲ್ಲೆಲ್ಲ ಈಜಾಡಿದೀವಿ, ಕ್ಲಿಪ್ಸ್ ಇದಾವು ಹಾಕ್ತೀವಿ. ಮತ್ತೇನೆಲ್ಲ ಇಷ್ಟಪಡ್ತೀನಿ, ನಾಳೆ ಇದೇ ಥರ ಫಾಲೋ ಮಾಡ್ಕೊಳ್ಳಿ ಎಲ್ಲ ಮಾಡ್ಕೊಂಡು. ಫಾಲ್ಸಿಂದ ಬರೋ ಅಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಗಿತ್ತು. ರೂಮ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೀದಾ ರೂಮ್ಗೆ ಹೋಗಿ ಮತ್ತೆ ಇವಾಗ ಸನ್ಸೆಟ್ ನೋಡೋಕೆ ಹೋಗ್ತಿದ್ದೀವಿ. ನಾನು ಮತ್ತು ನಮ್ಮ ಫ್ರೆಂಡ್ ಇನ್ನೊಂದಿಬ್ರು ಅಣ್ಣರು ಬಂದಿದ್ದಾರೆ. ಅಲ್ಲಿ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲೇ ವ್ಯೂ ಯಾವ ಥರ ಕಾಣ್ತಿದೆ ಅಂತಂದು ನೋಡೋಣ. ಸನ್ಸೆಟ್ ವ್ಯೂ ಯಾವ ಥರ ಕಾಣುತ್ತೆ ಅಂತಂದು ಮುಂದೆ ಬನ್ನಿ. ಎಲ್ಲ ಈ ಥರ ಕಿತ್ತೋಗಿದೆ, ಏನು ಮಾಡೋಕ್ಕೆ ಬರೋಲ್ಲ, ಅದರಲ್ಲೇ ಹೋಗ್ಬೇಕು. ಫುಲ್ ಅಪ್ಪಿದೆ ತಿಬ್ಬ ಮಾತ್ರ ನೋಡಿ. ಸೀದಾ ಅಲ್ಲಿದ್ದ ಹಿಂಗೆ ಬಂದಿದ್ದು ಫುಲ್ ಕೆಳಗಿದ್ದ. ನಮ್ಮ ಫ್ರೆಂಡ್ ಗಾಡಿ ಹೊಡ್ಕೊಂಡು ಬರ್ತಿದ್ದಾನೆ, ಬಿಡ ಹೋಗ್ತಿದ್ದಾನೆ. ತೋರಿಸ್ತೀನಿ ಬನ್ನಿ ವ್ಯೂ ಯಾವ ಥರ ಇದೆ ಅಂತಂದು ನೋಡಿ. ಸೂರ್ಯ ಯಾವ ಥರ ಕಾಣ್ತಾನಂತ. ಬಾ ನಿಜ ಸೈಕಾಗಿದೆ ವ್ಯೂ ಮಾತ್ರ ನೋಡಿ. ನಿಜ ನೋಡೇ ಇರಲಿಲ್ಲ ಈ ಥರ ದೃಶ್ಯನ. ಅಷ್ಟೊಂದು ಟ್ರೆಕ್ಕಿಂಗ್ ಮಾಡಿಕೊಂಡು ಅಷ್ಟೊಂದು ಹೋಗೋ ಅವಶ್ಯಕತೆನೇ ಇಲ್ಲ. ಇಲ್ಲಿಗೆ ಬಂದುಬಿಟ್ರೆ ವ್ಯೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಎಷ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು ನೋಡಿದರೆ ಇಷ್ಟು ಇದು ಸಿಗೋಲ್ಲ ಅನಿಸುತ್ತೆ. ಎಲ್ಲೆಲ್ಲಿ ಎಷ್ಟೆಷ್ಟು ದೂರ ಹೋಗಿ ನೋಡ್ತಾರೆ ಟ್ರೆಕ್ಕಿಂಗ್ ಮಾಡಿಕೊಂಡು. ಆದರೆ ಇಲ್ಲಿ ಮಾತ್ರ ವ್ಯೂ ಸಖತ್ ಅಂದರೆ ಸಖತ್ತಾಗಿದೆ. ನಿಮ್ಗೆ ತೋರಿಸ್ತೀನಿ ಬನ್ನಿ. ಇವಾಗ ಫುಲ್ ಅಂದರೆ ಫುಲ್ ತೋರಿಸ್ತೀನಿ. ಇಲ್ಲೇನು ತುಂಬ ಜನ ಇಲ್ಲ, ನಾನು ನಮ್ಮ ಫ್ರೆಂಡ್ಸ್ ಬಂದಿದ್ದೀವಿ. ಇನ್ನೊಬ್ಬ ಫ್ರೆಂಡ್ ಬರ್ತಿದ್ದಾನೆ ನೋಡಿ ಯಾವ ಥರ ಇದೆ ಅಂತ. ಇವಾಗ ಕ್ಯಾಮ್ರಾ ತಿರುಗಿಸ್ತೀನಿ ಯಾವ ಥರ ಕಾಣ್ತಿದೆ ಅಂತ ಸನ್ಸೆಟ್. ಅಬ್ಬಾ ಇಷ್ಟು ನೋಡೋಕ್ಕೆ ಅಲ್ಲಿದ್ದ ಬಂದಿದ್ದಕ್ಕೂ ಸಾರ್ಥಕ ಆಯ್ತು, ನಮ್ಮೂರಿಂದ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಬಿಡಿ. ಇಷ್ಟೊತ್ತು ಎಂಜಾಯ್ ಮಾಡಿದ್ದಕ್ಕೂ ಇವಾಗೂ ಇಲ್ಲ. ಸುಮ್ಮನೆ ಅಷ್ಟೊಂದು ದೂರ ಟ್ರೆಕ್ಕಿಂಗ್ ಮಾಡ್ಕೊಂಬರೋ ಬದಲು ಈ ಥರ ಬಂದರೆ ಸಾಕು ಬಿಡಿ. 2 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿದ್ದ. ನೋಡಿ ಹೆಂಗಿದೆ ನೋಡಿ ಪ್ಲೇಸ್. ಒಬ್ಬ ಅಲ್ಲಿ ಗುಡ್ಡ ನೋಡಿ ನೋಡಿ. ಇದೆಲ್ಲ ಮಿಸ್ ಮಾಡ್ಕೊಂಬಿಡ್ತಿದ್ವಿ ಸ್ವಲ್ಪ ಲೇಟಾಗಿ ಬಂದಿದ್ರೆ. ಸನ್ಸೆಟ್ ವ್ಯೂ ಮಾತ್ರ ಸಖತ್ತಾಗಿದೆ. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದಿಂದ. ಹ್ಯಾಪಿ ಪ್ಲೇಸ್, ಬೆಸ್ಟ್ ಹ್ಯಾಪಿ ಪ್ಲೇಸ್ ಅನಿಸುತ್ತೆ. ನಾವು ಅವತ್ತು ಆಗುಂಬೆಲ್ಲಿ ನೋಡೋಕ್ಕೆ ಸಾಧ್ಯ ಆಗದೆ ಇರೋದಿಲ್ಲ. ಇದು ನೋಡಿ ಗುಡ್ಡ ಎಲ್ಲ ಹೆಂಗೆ ಕಾಣ್ತಿದೆ ಇಲ್ಲಿ. ನೀವು ಬರೋಂಗಿದ್ರೆ ಈ ಕಡೆ ಬನ್ನಿ. ಹಾಸನದಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಡೈರೆಕ್ಟ್ ನಡ್ಕೊಂಬರೋದಿಲ್ಲ, ಏನಿಲ್ಲ, ಟ್ರೆಕ್ಕಿಂಗ್ ಇಲ್ಲ, ಏನಿಲ್ಲ, ಸೀದಾ ಇಲ್ಲಿಗೆ ಬಂದುಬಿಡ್ಬೋದು. ಅದೃಷ್ಟ ಮಾಡಿದ್ವಿ ಅನಿಸುತ್ತೆ. ನಾವು ಬಂದು ಒಂದು 5 ನಿಮಿಷದಲ್ಲಿ ಸೂರ್ಯ ಮುಳುಗ್ಬಿಟ್ಟ. ಅಂದರೂ ಸಖತ್ತಾಗಿತ್ತು ವ್ಯೂ ಮಾತ್ರ. ನಾನು ಮಾತ್ರ ಅಲ್ಲ, ನೀವು ಕೂಡ ಅದೃಷ್ಟ ಮಾಡಿದ್ರಿ ವ್ಯೂ ನೋಡೋಕ್ಕೆ. ಇವಾಗ ನೋಡಿ ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ, ತೋರಿಸ್ತೀನಿ ನಿಮಗೆ ನೋಡಿ. ಅಂದ್ರೆ ಯಾವ ಥರ ಕಾಣ್ತಿದೆ ನೋಡಿ ವ್ಯೂ ಮಾತ್ರ. ಇಲ್ಲಿಗೆ ಬಂದರೆ ಬೆಸ್ಟ್ ನೋಡಿ. ನೀವು ಎಲ್ಲಿ ಬೇಕೋ ಅಲ್ಲಿ ಹೋಗೋದಕ್ಕಿಂತ ಟ್ರೆಕ್ಕಿಂಗ್ ಮಾಡಿ ಅಷ್ಟೆಲ್ಲ ಇದನ್ನು ಮಾಡೋದಕ್ಕಿಂತ ನೋಡಿ ಕಿರಣಗಳು ಹೆಂಗೆ ಕಾಣ್ತಿದ್ದಾವೆ. ಸಖತ್ತಾಗಿದೆ ವ್ಯೂ ಮಾತ್ರ. ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಸನಕ್ಕೆ ಬಂದರೆ ಈ ಪ್ಲೇಸ್ನ. ವಿಡಿಯೋ ಫುಲ್ಲಾಗಿ ಯೂಟ್ಯೂಬಲ್ಲೇ ಅಪ್ಲೋಡ್ ಆಗಿರುತ್ತೆ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ನಮ್ಮದು ಇನ್ನೊಂದು 3-4 ಡೇಸ್ ಇನ್ನೂ ಮುಗಿಯೋದಿಲ್ಲ ಏನಿಲ್ಲ, ಹೌದಲ್ಲ? ಇನ್ನು 3-4 ಡೇಸ್ ಅಂತೂ ಮುಗಿಯೋದಿಲ್ಲ. ನಮ್ಮ ಫ್ರೆಂಡ್ ಇವಾಗ ಬಂದ, ಏನು ಮಾಡೋಕ್ಕಾಗಲ್ಲ, ಮುಗ್ದಿಂದ ಬಂದ. ನಮ್ಮ ವ್ಲಾಗ್ ಹಿಂಗೆ ಅಪ್ಲೋಡ್ ಆಗ್ತಿರುತ್ತೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಂಗೆ ಲೈಕ್ ಕೂಡ ಮಾಡಿ. ವಿಡಿಯೋ ಎಷ್ಟು ಹೆಂಗಿದೆ ಅಂತಂದು ಕಮೆಂಟಲ್ಲಿ ತಿಳಿಸಿ. ಇವನು ಹೋಗಿಂದ ಬಂದುಬಿಟ್ಟ, ಏನು ಮಾಡ್ತೀರಾ?